ವೀಕ್ಷಕರ ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ದೇವಸ್ಥಾನ ಮಠ ಮತ್ತು ಸಂಸ್ಥೆಗಳ ಮಹಾಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಪರಿಷತ್ತನ್ನು ಮಾರ್ಚ್ 3ರ ಭಾನುವಾರ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಬೆಟ್ಟ ಶ್ರೀಗಳಾದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಮಾದಿಗೊಂಡನಹಳ್ಳಿಯ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದ ಟ್ರಸ್ಟಿ ಮಂಜುನಾಥ್, ಧಾರ್ಮಿಕ ಸಂಸ್ಥೆಯ ಸಂಚಾಲಕರಾದ ಮೋಹನ್ ಕುಮಾರ್, ಕಲ್ಕಿ ರಮೇಶ್ ಬಾಬು, ಹಿಂದೂ ಜನ ಜಾಗೃತಿ ಸಮಿತಿಯ ರಾಜ್ಯ ಸಂಚಾಲಕ ಚಂದ್ರ ಮೊಗವೀರ್, ಜಿಲ್ಲೆಯ ವಿವಿಧ ದೇವಾಲಯಗಳ ಅರ್ಚಕರು ಪಾಲ್ಗೊಂಡಿದ್ದರು. ಇವತ್ತು ನಾವೆಲ್ಲ ಧಾರ್ಮಿಕ ಕೇಂದ್ರಗಳ ಮುಖಂಡರು, ಇವತ್ತು ಸ್ವಾಮಿಗಳಾಗಿ ಮಠಗಳಲ್ಲಿರ್ಬೋದು, ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಆ ಕಾರ್ಯವನ್ನು ನೆರವೇರಿಸ್ತಿರ್ಬೋದು. ನಮ್ಮಿಬ್ಬರ ಮೂಲ ಉದ್ದೇಶ ಮಠಕ್ಕೆ ಬರುವಂಥ ಭಕ್ತ ಅವನು ಸುಖವಾಗಿರಬೇಕು, ದೇವಸ್ಥಾನಕ್ಕೆ ಬರುವಂಥ ಭಕ್ತ ಸುಖವಾಗಿರಬೇಕು ಅನ್ನುವಂಥ ಕಲ್ಪನೆ ಅಂತಂದರೆ ಒಂದು ಕಾನ್ಸೆಪ್ಟಿಂದ ನಾವೆಲ್ಲ ಬದುಕಿರುವಂಥದ್ದು. ಸರ್ವೇ ಜನ ಸುಖಿನ ಭವಂತು ಅಂತ ಹೇಳಿ ನಾವೆಲ್ಲ ಬದುಕ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಹೇಗೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಮತ್ತೆ ವೈಭವೀಕರಿಸುವುದು ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ. ಒಂದು ಕಡೆ ಏನು ಸರ್ಕಾರ ಹಸ್ತಕ್ಷೇಪವನ್ನು ಮಾಡಿ ಧಾರ್ಮಿಕ ಕೇಂದ್ರಗಳೆಲ್ಲ ಒಂದು ಕಡೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ನಾವೆಲ್ಲ ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆ ಯಾವುದೇ ರೀತಿಯ ಒಂದು ದೇವಸ್ಥಾನ ಏನಾದರೂ ಬೃಹದಾಕಾರವಾಗಿ ಬೆಳೆದರೆ ಹಣವಂತರು ನೇರವಾಗಿ ಅಲ್ಲಿಗೆ ಹೋಗುವಂಥದ್ದು ಕಾನ್ಸೆಪ್ಟ್ ಬೆಳೀತಾ ಇದೆ. ಒಂದು ದೇವಸ್ಥಾನಕ್ಕೆ ಯಾರು ಹೋಗ್ತಾ ಇಲ್ಲ ಅಂದ್ರೆ ಆ ದೇವಸ್ಥಾನಕ್ಕೆ ಯಾರು ಹೋಗೋದೇ ಇಲ್ಲ. ಈ ನೀರು ಹರಿಯೋದು ಸಮುದ್ರದ ಕಡೆಗೆ ಅಂತ ಹೇಳ್ತಲ್ಲ, ಏನಾದ್ರೂ ಒಂದಿಷ್ಟು ಬೆಳ್ಳಿ ಪ್ರಾರಂಭ ಆಯಿತು ಅಂತ ಹೇಳಿ ಇರೋರೆಲ್ಲರೂ ಹೋಗಿ ಅಲ್ಲದಾನ ಮಾಡೋದು. ಮಠ ಆಗಿರೋದು, ಮಂದಿರ ಆಗಿರೋದು ನಾವು ಸೂಕ್ಷ್ಮ ನೋಡ್ತಿರ್ತೇವೆ. ಆದರೆ ಜನರಿಗೆ ನಾವು ಅದರಿಂದ ಹೊರಬರುವಂಥ ಒಂದು ಪ್ರಯತ್ನವನ್ನು ನಡೆಸ್ತೀವಿ. ಸಾಕಷ್ಟು ಜನ ಒಳ್ಳೆ ದಾನಿಗಳಿದ್ದಾರೆ. ಆ ದಾನಿಯಲ್ಲಿ ನಾವು ಎಲ್ಲಿ ಒಂದು ಸಮುದಾಯದ ಒಂದು ಸಮುದಾಯ ಇವತ್ತಿನ ದಿವಸ ಏನ್ ಮಹಾತ್ಮ ಅಂದ್ರೆ ನಮ್ಮ ಒಂದು ಹಿಂದೂ ಜನಜಾಗೃತಿ ವೇದಿಕೆ ಸಂಘಟನೆ ಏನ್ ಮಾಡ್ತಾ ಇದ್ದಾರೆ, ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ದೇವಸ್ಥಾನಗಳ ಧರ್ಮದರ್ಶಿಗಳ ಪದಾಧಿಕಾರಿಗಳು ಅರ್ಚಕರ ಒಂದು ಸಮನ್ವಯತೆಯನ್ನು ಒಟ್ಟುಗೂಡಿಸಿ ದೇವಸ್ಥಾನಗಳ ಒಂದು ಅಭಿವೃದ್ಧಿ ಆಗುತ್ತೆ. ಅರ್ಚಕರ ಮತ್ತೆ ಟ್ರಸ್ಟಿಗಳ ಸಮನ್ವಯ ಹೇಗಿರುತ್ತೆ, ಅರ್ಚಕರ ಭಕ್ತಾದಿಗಳ ಸಮನ್ವಯ ಹೇಗಿರುತ್ತೆ, ಯಾವ ರೀತಿ ನಾವು ದೇವಸ್ಥಾನದಲ್ಲಿ ಸಂಘಟನೆಗಳನ್ನು ಮಾಡಬಹುದು, ಯಾವ ರೀತಿ ನಾವು ದೇವಸ್ಥಾನಗಳನ್ನ ಆಧ್ಯಾತ್ಮಿಕ ಕೇಂದ್ರಗಳನ್ನ ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಮಹಾ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಮಹಾ ಸಮ್ಮೇಳನವನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಸಹ ಬೈಟೆಕ್ ಮುಖಾಂತರ ಎಲ್ಲ ಒಂದು ಧರ್ಮದರ್ಶಿಗಳ ದೇವಸ್ಥಾನ ಅರ್ಚಕರು ಸಮೇತವಾಗಿ ಬೈಟೆಕ್ ಮುಖಾಂತರ ಮಾಡಿ ಈಗ ಜಿಲ್ಲಾ ಮಟ್ಟದ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೋಹನ್ ಜಿ ಅವರು ಸುಮಾರು 34,000 ದೇವಸ್ಥಾನವನ್ನ ನಮ್ಮ ಸರ್ಕಾರ ಒಂದು ದೇವಸ್ಥಾನದ ಅಧಿನಿವೇಶನ ಕೊಟ್ಟಿದೆ. 34,000 ದೇವಸ್ಥಾನಗಳನ್ನ ಒಂದು ಸರ್ಕಾರೀಕರಣ ಹೇಗಾಗ್ತದೆ ಅಂದ್ರೆ, ಆ ಸರ್ಕಾರೀಕರಣ ಆದ್ರೆ ಈಗ ಆಲ್ರೆಡಿ ನೋಡಿ ತುಂಬಾ ದೇವಸ್ಥಾನಗಳಲ್ಲಿ ಸರ್ಕಾರೀಕರಣ ಆಗಿದ್ರೆ ಯಾವ ರೀತಿ ತೊಂದರೆ ಇರುತ್ತೆ, ಅವರ ಹಿತದೃಷ್ಟಿ ಏನಾಗಿರುತ್ತೆ ಅಂದ್ರೆ ದೇವಸ್ಥಾನದ ಒಂದು ಆದಾಯನ ಮಾತ್ರ ಕಡಿಯುತ್ತೆ. ಸರ್ಕಾರ ದೇವಸ್ಥಾನದ ಆದಾಯ ಮಾತ್ರ ಕಡಿಯುತ್ತೆ. ಮೂಲಭೂತ ಸೌಕರ್ಯಗಳಾಗಬಹುದು, ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಯಾವ ರೀತಿ ಒಂದು ವ್ಯವಸ್ಥೆಗಳಾಗಿರ್ಬೋದು, ಹಾಗೂ ಪೂಜಾ ಕೈಂಕರ್ಯಗಳಾಗಿರ್ಬೋದು, ಅದ್ರ ಬಗ್ಗೆ ಯಾವುದೋ ಬಗ್ಗೆ ಮಾಹಿತಿ ಇರೋದಿಲ್ಲ, ಬೇಕಾಗಿರೋದಿಲ್ಲ. ಈ ಮುಂದಿನ ದಿನ ಈಗ ನಮ್ಮ ಒಂದು ಎಲ್ಲ ನಮಗೆ ಸೇರಿದ್ರು ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ದೇವಸ್ಥಾನದ ಸಮನ್ವಯಗಳು, ಟ್ರಸ್ಟಿಗಳು, ಧರ್ಮಾಧಿಕಾರಿಗಳು, ಅರ್ಚಕರುಗಳನ್ನ ತಂದ್ಕೊಳ್ತೀವಿ. ಮುಂದೊಂದು ದಿನ ನಮ್ಮ ದೇವಸ್ಥಾನಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ,
ನಮ್ಮ ದೇವಸ್ಥಾನ ವಿಶೇಷವಾಗಿ ಚೆನ್ನಾಗಿ ಬರಬೇಕು, ಚೆನ್ನಾಗಿ ನಾವು ದೇವಸ್ಥಾನನ ಮುಂದುವರಿಸಬೇಕು ಅನ್ನೋ ಉದ್ದೇಶದಲ್ಲಿ ನಾವಾಗಿ ಎಲ್ಲ ಒಂದು ಸಮುದಾಯದಿಂದ ಟ್ರಸ್ಟಿಗಳಾಗಿರ್ತೀವಿ, ಅರ್ಚಕರಾಗಿರ್ತೀವಿ, ಒಳ್ಳೆ ಪೂಜೆಗಳು, ಅನ್ನದಾನಗಳು, ಧಾರ್ಮಿಕ ಕಾರ್ಯಗಳನ್ನ ಮಾಡಿ ವಿಶೇಷವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಅದರಲ್ಲಿ